ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಉಂಟಾದಂತಹ ಪ್ರಬಲ ಶಸ್ತ್ರಾಸ್ತ್ರ ಸಂಘರ್ಷವು ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮದೊಂದಿಗೆ ಅಂತ್ಯಗೊಂಡಿದೆ. ಜಾಗತಿಕ ರಾಜಕೀಯ ಮತ್ತು ರಕ್ಷಣಾ ವಲಯದಲ್ಲಿ ಸಂಚಲನ ಮೂಡಿಸಿದಂತಹ ಈ ಘಟನೆಯಲ್ಲಿ ಇಂಟ್ರೆಸ್ಟಿಂಗ್ ಮತ್ತು ಐತಿಹಾಸಿಕ ತಿರುವುಗಳು ನಡೆದಿವೆ. ಈ ಬಾರಿಯೂ ಕೂಡ ಪಾಕಿಸ್ತಾನವೇ ಕದನ ವಿರಾಮಕ್ಕಾಗಿ ಗೋಗರೆದಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದ ಮುಂದೆ ಪಾಕಿಸ್ತಾನ ಮಂಡಿಯೂರಿ ಶಾಂತಿಗಾಗಿ ಮನವಿ ಮಾಡಿ ಕದನ ವಿರಾಮವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ದಯಾನೀಯ ಸನ್ನಿವೇಶದಿಂದ ಪಾಕಿಸ್ತಾನದ ಪರಮ ಮಿತ್ರ ರಾಷ್ಟ್ರವಾಗಿರುವಂತಹ ಸೌದಿ ಅರೇಬಿಯಾ ತೀವ್ರ ಮುಜುಗರಕ್ಕೆ ಕಾರಣವಾಗಿದೆ ಮತ್ತು ಆತಂಕಕ್ಕೆ ಒಳಗಾಗಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದೊಂದಿಗೆ ಸೌದಿ ಅರೇಬಿಯಾ ಡಿಫೆನ್ಸ್ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಸೌದಿಯ ರಕ್ಷಣೆಗೆ ನಿಲ್ಲುತ್ತೆ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೀಗ ಸಾಮಾನ್ಯ ತಾಲಿಬಾನುಗಳನ್ನೇ ಎದುರಿಸಲು ಆಗದಿರುವಂತಹ ಪಾಕಿಸ್ತಾನ ನಮ್ಮ ರಕ್ಷಣೆಯನ್ನ ಹೇಗೆ ಮಾಡುತ್ತೆ ಅಂತ ಸೌದಿ ಅರೇಬಿಯಾ ಈಗ ಯೋಚಿಸ್ತಾ ಇದೆ. ಸದ್ಯ ಕದನ ವಿರಾಮ ಘೋಷಣೆಯಾದ ನಂತರ ಅಫ್ಘಾನಿಸ್ತಾನದಾದ್ಯಂತ ವಿಜಯೋತ್ಸವ ಮುಗಿಲು ಮುಟ್ಟಿದೆ. ಹಾಗಾದ್ರೆ ತಾಲಿಬಾನಿಗಳು ಪಾಕಿಸ್ತಾನಿಗಳನ್ನ ಹೇಗೆ ಮಟ್ಟ ಹಾಕಿದ್ರು? ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ದಂತಹ ಪಾಕಿಸ್ತಾನ ಇದೀಗ ಅಫ್ಘಾನಿಸ್ತಾನದ ಏಟಿಗೆ ಪತರ್ಗುಟ್ಟು ಹೋಗಿದ್ದು ಯಾಕೆ? ಹಾಗಾದ್ರೆ ಪಾಕಿಸ್ತಾನದ ಮುಂದಿನ ಗತಿ ಏನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಸದೃಢವಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಈ ಸಂಘರ್ಷಕ್ಕೆ ನಾಂದಿ ಹಾಡಿದ್ದು ಪಾಕಿಸ್ತಾನ ಸೇನೆ. ಪಾಕಿಸ್ತಾನವು ದೀರ್ಘಕಾಲದಿಂದಲೂ ಕೂಡ ಅಫ್ಘಾನ್ ಗಡಿಯಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಿರುವುದಾಗಿ ಹೇಳಿತ್ತು. ಅಕ್ಟೋಬರ್ 10ರಂದು ಗುರುವಾರ ರಾತ್ರಿ ಪಾಕಿಸ್ತಾನ ವಾಯುಸೇನೆಯು ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಸೇರಿದಂತೆ ಕನಿಷ್ಠ 4 ಪ್ರಮುಖ ಪ್ರದೇಶಗಳಲ್ಲಿ ವಾಯು ದಾಳಿಯನ್ನು ನಡೆಸಿತು. ಈ ದಾಳಿಯು ತಾಲಿಬಾನ್ ಆಡಳಿತವನ್ನ ತೀವ್ರವಾಗಿ ಕೆರಳಿಸಿತ್ತು. ತಾಲಿಬಾನಿಗಳು ಇದಕ್ಕೆ ಪ್ರತಿದಾಳಿ ಮಾಡಲು ತಕ್ಷಣ ನಿರ್ಧರಿಸಿದ್ರು. ಪಾಕಿಸ್ತಾನದ ಆಕ್ರಮಣಕ್ಕೆ ಉತ್ತರವಾಗಿ ಅಕ್ಟೋಬರ್ 11ರಂದು ಶನಿವಾರದಂದು ಅಫ್ಘಾನ್ ಪಡೆಗಳು ಪಾಕಿಸ್ತಾನದ ಗಡಿ ಭಾಗಗಳ ಮೇಲೆ ಸಮರೋಪಾದಿ ದಾಳಿಯನ್ನು ನಡೆಸಿದ್ವು. ಅಫ್ಘಾನ್ ತಾಲಿಬಾನ್ ಪಡೆಗಳು ಗಡಿಯಲ್ಲಿರುವಂತಹ 20ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ಪೋಸ್ಟ್ ಗಳನ್ನು ವಶಕ್ಕೆ ಪಡೆದುಕೊಂಡವು. ವರದಿಗಳ ಪ್ರಕಾರ 58ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ತಾಲಿಬಾನಿಗಳು ಹತ್ಯೆ ಮಾಡಿದ್ದಾರೆ. ಈ ಭಾರಿ ಹೊಡೆತದಿಂದ ಪಾಕಿಸ್ತಾನಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗವಾಯಿತು. ಪಾಕ್ನ ಸಾರ್ವಜನಿಕರು ಮತ್ತು ರಾಜಕೀಯ ವಲಯದಿಂದ ಆಸಿಂ ಮುನೀರ್ ನೇತೃತ್ವದ ಸೇನೆಯ ಮೇಲೆ ತೀವ್ರ ಪ್ರಶ್ನೆಗಳು ಎದುರಾದವು. ಭಾರತದ ವಿರುದ್ಧ ವಿಜಯ ಕ್ಲೈಮ್ ಮಾಡುತ್ತಿದ್ದೀರಿ, ಆದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಂದ ಹೀಗೆ ಹೊಡೆತ ತಿನ್ನೋದು ಯಾಕೆ? ಈ ಒತ್ತಡಕ್ಕೆ ಸಿಲುಕಿದ ಪಾಕಿಸ್ತಾನದ ಸೇನೆ ಮತ್ತೊಂದು ಎಡವತ್ತನ್ನ ಮಾಡಿತ್ತು. ಅಕ್ಟೋಬರ್ 15ರ ಬೆಳಗಿನ ಜಾವ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ಮಾಡಲು ಮುಂದಾಯಿತು. ಮಾಧ್ಯಮ ವರದಿಗಳ ಪ್ರಕಾರ ಪಾಕಿಸ್ತಾನವು ಮತ್ತೊಮ್ಮೆ ಒಂದು ಕಡೆ ಏರ್ ಸ್ಟ್ರೈಕ್ ಮಾಡಿದ್ರೆ ಇನ್ನೊಂದು ಕಡೆ ಗಡಿಯಲ್ಲಿ ಆರ್ಟಿಲರಿ ಗನ್ಗಳನ್ನ ಬಳಸಿ ಅಫ್ಘಾನಿಸ್ತಾನದ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ನಡೆಸಿತ್ತು. ಇನ್ನು ಪಾಕಿಸ್ತಾನವು 2ನೇ ಸುತ್ತಿನ ದಾಳಿ ನಡೆಸ್ತಾ ಇದ್ದಂತೆಯೇ ರೊಚ್ಚಿಗೆದ್ದ ಅಫ್ಘಾನಿಸ್ತಾನ ಪಡೆಗಳು ರಾತ್ರೋರಾತ್ರಿ ಪ್ರಬಲ ಪ್ರತಿದಾಳಿಯನ್ನು ನಡೆಸಿದ್ವು. ಈ ದಾಳಿಯು ಪಾಕಿಸ್ತಾನ ಸೇನೆಯ ನಿರೀಕ್ಷೆಗೆ ಮೀರಿದ ಮಟ್ಟವಾಗಿತ್ತು. ಅಫ್ಘಾನ್ ಪಡೆಗಳು ತಮ್ಮ ಬಳಿ ಇದ್ದಂತಹ ಹಳೆಯ ಟ್ಯಾಂಕ್ಗಳು ಮತ್ತು ಸ್ಟ್ರೈಕರ್ ಗಳನ್ನ ಬಳಸಿಕೊಂಡು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದ ಭಾಗದಲ್ಲಿ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿದ್ವು. ಪಾಕಿಸ್ತಾನದ ಸೇನೆಯು ಇಂತಹ ನೆಲಮಟ್ಟದ ಆಕ್ರಮಣಕ್ಕೆ ಸಿದ್ಧವಿರಲಿಲ್ಲ. ಖೈಬರ್ ಪಖ್ತೂನ್ಖ್ವಾ ಗಡಿ ಭಾಗದಲ್ಲಿ ಯಾವುದೇ ಪ್ರಾಪರ್ ಟ್ಯಾಂಕರ್ಗಳು, ಸ್ಟ್ರೈಕರ್ಗಳು ಅಥವಾ ಸಿದ್ಧತೆ ಇರಲಿಲ್ಲ. ತಾಲಿಬಾನಿಗಳ ದಾಳಿಯ ತೀವ್ರತೆಗೆ ಪಾಕಿಸ್ತಾನದ ಸೈನಿಕರು ಸಂಪೂರ್ಣವಾಗಿ ಸರೆಂಡರ್ ಆದ್ರು. ಅಫ್ಘಾನ್ ಸೇನೆಯು ಪಾಕಿಸ್ತಾನದ ಸೈನಿಕರನ್ನ ವಶಕ್ಕೆ ಪಡೆದಿದೆ ಮತ್ತು ಸಂಪೂರ್ಣ ಘಟನೆಯನ್ನ ವಿಡಿಯೋ ಮಾಡಿಕೊಂಡು ಜಗತ್ತಿಗೆ ಬಿಡುಗಡೆ ಮಾಡಿದೆ. ಇನ್ನು ಪಾಕಿಸ್ತಾನಕ್ಕೆ ಹೇಗೆಲ್ಲ ಮುಖಭಂಗ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಇವೆ. ಸೆರೆಸಿಕ್ಕ ಪಾಕಿಸ್ತಾನಿ ಸೈನಿಕರು ಅಫ್ಘಾನ್ ಪಡೆಗಳ ಮುಂದೆ ಅಂಗಲಾಚಿ ಕ್ಷಮೆ ಕೇಳುವ ವಿಡಿಯೋಗಳನ್ನ ತಾಲಿಬಾನಿಗಳು ಬಿಡುಗಡೆ ಮಾಡಿದ್ದಾರೆ. ಪಾಕಿಸ್ತಾನದ ಟ್ಯಾಂಕರ್ಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡ ಅಫ್ಘಾನ್ ಸೈನಿಕರು ಆ ಟ್ಯಾಂಕರ್ ಗಳ ಮೇಲೆ ಕುಳಿತು ರೋಡ್ ಶೋ ನಡೆಸಿ ಅದರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ಸೈನಿಕನೊಬ್ಬನ ಪ್ಯಾಂಟ್ ಕಳಚಿ ಅದರ ವಿಡಿಯೋವನ್ನ ಮಾಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಸೇನೆಯು ಕಂಪ್ಲೀಟ್ ಸರೆಂಡರ್ ಆಗಿರುವುದು ಈ ವಿಡಿಯೋಗಳಿಂದ ಸ್ಪಷ್ಟವಾಗುತ್ತೆ. ಇನ್ನು ಈ ಯುದ್ಧದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಮೆಚ್ಚಲೇಬೇಕು, ಯಾಕಂದ್ರೆ ಅವರ ಬಳಿ ಯಾವುದೇ ಸಂಘಟಿತ ಸೇನೆಯೇ ಇಲ್ಲ. ಇನ್ನು ತಾಲಿಬಾನಿಗಳಲ್ಲಿ ಯಾವುದೇ ಸೇನೆ ಇಲ್ಲ, ಆದ್ರೆ ಪಾಕಿಸ್ತಾನ ವಿಶ್ವದಲ್ಲಿಯೇ 12ನೇ ಸ್ಥಾನದಲ್ಲಿ ಪಾಕ್ ಸೇನೆ ಇದೆ. ಇನ್ನು ತಾಲಿಬಾನಿಗಳ ಶಸ್ತ್ರಾಸ್ತ್ರಗಳನ್ನ ನೋಡೋದಾದ್ರೆ ಸೋವಿಯತ್ ಮತ್ತು ಅಮೆರಿಕ ಬಿಟ್ಟು ಹೋದ ಹಳೆಯ ಶಸ್ತ್ರಾಸ್ತ್ರಗಳಿವೆ, ಆದ್ರೆ ಪಾಕ್ನ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ. ಇನ್ನು ರಕ್ಷಣಾ ಸಾಧನಗಳ ಬಗ್ಗೆ ನೋಡೋದಾದ್ರೆ ತಾಲಿಬಾನಿಗಳ ಬಳಿ ಹೆಲ್ಮೆಟ್ ಇಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ, ಸರಿಯಾದ ಶೂ ಇಲ್ಲ, ಚಪ್ಪಲಿಯನ್ನ ಹಾಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನದ ಬಳಿ ಸಂಪೂರ್ಣ ಸಮವಸ್ತ್ರ, ಹೆಲ್ಮೆಟ್, ಬುಲೆಟ್ ಪ್ರೂಫ್ ಜಾಕೆಟ್, ಶೂ ಹೀಗೆ ಹಲವಾರು ಸಾಧನಗಳು ಇವೆ. ಆದ್ರೆ ಇಂತಹ ಸಂಪನ್ಮೂಲಗಳ ಕೊರತೆ ಇರುವಂತಹ ಅಫ್ಘಾನ್ ಪಡೆ ಪಾಕಿಸ್ತಾನದ ಸುಸಜ್ಜಿತ ಸೇನೆಗೆ ನೀರು ಕುಡಿಸಿರುವುದು ಒಂದು ಐತಿಹಾಸಿಕ ಸಾಧನೆ ಮತ್ತು ಪಾಕಿಸ್ತಾನ ಸೇನೆಯ ಪೌರುಷವನ್ನ ಕಳಚಿ ಬೀಳುವಂತೆ ಮಾಡಿದೆ. ಇನ್ನು ಅಫ್ಘಾನ್ ಪಡೆಗಳು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಒದೆಯಲು ಶುರು ಮಾಡಿದಾಗ ಪಾಕಿಸ್ತಾನ ತಕ್ಷಣ ಯುದ್ಧವನ್ನು ನಿಲ್ಲಿಸಲು ನಾನಾ ರೀತಿಯ ಅಪ್ರೋಚ್ ಗಳನ್ನ ಮಾಡಿತ್ತು. ಆದ್ರೆ ತಾಲಿಬಾನಿಗಳು ಕದನ ವಿರಾಮಕ್ಕೆ ಒಪ್ಪಿರಲಿಲ್ಲ. ಇನ್ನು ಅಂತಿಮವಾಗಿ ಪಾಕಿಸ್ತಾನವು ತನ್ನ ಪ್ರಬಲ ಮಿತ್ರ ರಾಷ್ಟ್ರವಾಗಿರುವಂತಹ ಸೌದಿ ಅರೇಬಿಯಾದ ಕೈಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸುವಂತೆ ತಾಲಿಬಾನಿಗಳಿಗೆ ಮನವಿ ಮಾಡುವಂತೆ ಕೋರಿತು. ಸೌದಿ ಅರೇಬಿಯಾ ಮಧ್ಯಪ್ರವೇಶದಿಂದಾಗಿ ತಾಲಿಬಾನಿಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿರುವಂತಹ ಮಾಧ್ಯಮಗಳು ವರದಿ ಮಾಡಿವೆ. ಆದ್ರೆ ತಾಲಿಬಾನ್ ಸರ್ಕಾರವು ನೀಡಿದ ಅಧಿಕೃತ ಹೇಳಿಕೆ ಏನಂದ್ರೆ, ಪಾಕಿಸ್ತಾನವು ನಮಗೆ ಮನವಿ ಮಾಡಿದ ಕಾರಣದಿಂದಾಗಿ ನಾವು ಈ ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ. ಈ ಯುದ್ಧ ವಿರಾಮವು 48 ಗಂಟೆಗಳ ಕಾಲ ಇರುತ್ತದೆ.
ಅಲ್ಲದೆ ಈ ಅವಧಿಯಲ್ಲಿ ಪಾಕಿಸ್ತಾನವು ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮತ್ತೆ ತಕ್ಷಣ ಹೊಡೆಯುತ್ತೇವೆ ಮತ್ತು ಕದನ ವಿರಾಮ ಅಂತ್ಯಗೊಳಿಸುತ್ತೇವೆ ಅಂತ ತಾಲಿಬಾನಿಗಳು ಪ್ರಕಟಿಸಿದ್ದಾರೆ. ಇನ್ನು ಪಾಕಿಸ್ತಾನದ ದಯಾನೀಯ ಸ್ಥಿತಿ ಜಗತ್ತಿಗೆ ತಿಳಿದಿದ್ದರೂ ಕೂಡ ಕದನ ವಿರಾಮ ಘೋಷಣೆಯಾದ ನಂತರವೂ ಪಾಕಿಸ್ತಾನವು ನಾಚಿಕೆಗೇಡಿನ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಅಫ್ಘಾನ್ ಸರ್ಕಾರವೇ ಕೇಳಿಕೊಂಡ ಕಾರಣದಿಂದಾಗಿ ಯುದ್ಧ ವಿರಾಮ ಆಗಿದೆ ಅಂತ ಪಾಕಿಸ್ತಾನ ಹೇಳಿದೆ. ಆದ್ರೆ ಪಾಕಿಸ್ತಾನವೇ ಮನವಿ ಮಾಡಿದೆ ಎಂಬುದು ಈಗ ಜಗತ್ತಿಗೆ ತಿಳಿದಿರುವ ಸತ್ಯವಾಗಿದೆ. ಇನ್ನು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಭಾರತದ ವಿರುದ್ಧ ವಿಜಯೋತ್ಸವ ಆಚರಿಸಿದ್ದ ಪಾಕಿಸ್ತಾನವು ಕೇವಲ ತಾಲಿಬಾನಿಗಳ ಮುಂದೆ ಯುದ್ಧ ವಿರಾಮಕ್ಕಾಗಿ ಗೋಗರೆದು ಈಗ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ತಾಲಿಬಾನಿಗಳ ಈ ಅನಿರೀಕ್ಷಿತ ವಿಜಯವು ಎರಡು ಪ್ರಮುಖ ಜಾಗತಿಕ ಶಕ್ತಿಗಳಿಗೆ ನೇರವಾಗಿ ಸಂದೇಶವನ್ನು ರವಾನಿಸಿದೆ ಮತ್ತು ಅವುಗಳನ್ನ ತೀವ್ರ ಮುಜುಗರಕ್ಕೆ ದೂಡಿದೆ. ಸೌದಿ ಅರೇಬಿಯಾ ಇತ್ತೀಚೆಗೆ ಪಾಕಿಸ್ತಾನದೊಂದಿಗೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಈ ಒಪ್ಪಂದದ ಪ್ರಕಾರ ಸೌದಿಯ ಮೇಲಿನ ದಾಳಿ ಪಾಕಿಸ್ತಾನದ ಮೇಲಿನ ದಾಳಿಯಾಗುತ್ತದೆ ಅಂತ ಹಾಗೂ ಪಾಕಿಸ್ತಾನದ ಮೇಲಿನ ದಾಳಿ ಸೌದಿಯ ಮೇಲಿನ ದಾಳಿಯಾಗುತ್ತದೆ ಅಂತ ಪರಸ್ಪರ ರಕ್ಷಣೆ ಮಾಡಿಕೊಳ್ಳುವುದಾಗಿ ಈ ರಾಷ್ಟ್ರಗಳು ಒಪ್ಪಿಕೊಂಡಿದ್ವು. ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಬಂದಾಗ ಸೌದಿ ಅರೇಬಿಯಾ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಲಿಲ್ಲ. ಅದು ಕೇವಲ ಶಾಂತಿಗಾಗಿ ಮಾತುಕತೆ ನಡೆಸಿ ತಾಲಿಬಾನಿಗಳಿಗೆ ಮನವಿ ಮಾಡಿಕೊಳ್ತು ಅಷ್ಟೇ. ಪಾಕ್ ಮೇಲಿನ ದಾಳಿ ನಮ್ಮ ಮೇಲಿನ ದಾಳಿ ಅಂತ ಸೌದಿ ಹೇಳಿಲ್ಲ. ಪಾಕಿಸ್ತಾನಕ್ಕೆ ಇದು ಮರ್ಮಾಘಾತವಾಗಿದೆ. ಏನು ಯಕಶ್ಚಿತ್ ತಾಲಿಬಾನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ಪಾಕಿಸ್ತಾನ ನಾಳೆ ಇರಾನ್ ಅಥವಾ ಇಸ್ರೇಲ್ ನಂತಹ ಶಕ್ತಿಗಳಿಂದ ಸೌದಿ ಅರೇಬಿಯಾದಿಂದ ರಕ್ಷಿಸೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಪುರುಷತ್ವವು ಸೌದಿಯ ಮುಂದೆ ಬಟಾ ಬಯಲಾಗಿದೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿರುವಂತಹ ಬಾಗ್ರಮ್ ಏರ್ ಬೇಸ್ ಅನ್ನ ಪುನಃ ವಶಪಡಿಸಿಕೊಳ್ಳುವ ಬಗ್ಗೆ ಮಾತನಾಡಿದ್ರು. ತಾಲಿಬಾನಿಗಳು ಅದನ್ನ ವಿರೋಧಿಸಿದರೆ ಪಾಕಿಸ್ತಾನದ ಸೇನೆ ನಮಗೆ ಸಹಾಯ ಮಾಡುತ್ತೆ ಎಂಬ ನಿರೀಕ್ಷೆ ಕೂಡ ಟ್ರಂಪ್ಗೆ ಇತ್ತು. ಆದ್ರೆ ತಾಲಿಬಾನಿಗಳ ಸಾಮರ್ಥ್ಯವನ್ನ ಈಗ ನೋಡಿದ ನಂತರ ಬಾಗ್ರಾಮ್ ವಿಚಾರದಲ್ಲಿ ತಾಲಿಬಾನಿಗಳನ್ನ ಕೆಣಕಿದ್ರೆ ಯಾವ ರೀತಿ ಪ್ರತ್ಯುತ್ತರ ಸಿಗಬಹುದು ಎಂಬುದು ಟ್ರಂಪ್ಗೆ ಅರಿವಾದ ಹಾಗಾಗಿದೆ. ಇನ್ನು ಟ್ರಂಪ್ ಇತ್ತೀಚೆಗೆ ಪಾಕ್ ಸೇನೆ ಮುಖ್ಯಸ್ಥ ಆಸಿಮ್ ಮುನೀರ್ ರನ್ನ ಮೈ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ ಹೊಗಳಿದ್ರು. ಆ ನೆಚ್ಚಿನ ಫೀಲ್ಡ್ ಮಾಸ್ಟರ್ ನ ಸ್ಥಿತಿ ಸಾಮಾನ್ಯ ತಾಲಿಬಾನಿಗಳ ಮುಂದೆ ಹೇಗಾಗಿದೆ ಎಂಬುದು ಈಗ ಜಗತ್ತಿಗೆ ತಿಳಿದಿದೆ. ಇನ್ನು ಈ ಯುದ್ಧದಲ್ಲಿ ತಾಲಿಬಾನಿಗಳ ಪ್ರಬಲ ತಂತ್ರಗಾರಿಕೆ ಕೇವಲ ಯುದ್ಧ ಭೂಮಿಗೆ ಸೀಮಿತವಾಗಿರಲಿಲ್ಲ. ಅವರು ಮಾಹಿತಿ ಯುದ್ಧದಲ್ಲಿಯೂ 100% ವಿಜಯ ಸಾಧಿಸಿದ್ದಾರೆ. ಇನ್ನು ತಾಲಿಬಾನಿಗಳ ಸಮಗ್ರ ಪ್ರಚಾರ ತಂತ್ರ ಏನಂದ್ರೆ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ನಡೆಸಿದ ಪ್ರತಿ ದಾಳಿಯ ಪ್ರತಿ ಸೈನಿಕರು ಸರೆಂಡರ್ ಆದ ವಿಡಿಯೋಗಳನ್ನ ಮತ್ತೆ ಸೈನಿಕರ ಪ್ಯಾಂಟ್ ತೆಗೆಸಿ ಅವಮಾನಿಸಿದಂತಹ ದೃಶ್ಯಗಳು ಸಮಗ್ರವಾಗಿ ರೆಕಾರ್ಡ್ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಸರೆಂಡರ್ ಆದಂತಹ ಪಾಕ್ ಸೈನಿಕನಿಂದಲೇ ಕ್ಷಮೆ ಕೇಳಿಸಿ ಅದನ್ನ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ರು. ವಶಪಡಿಸಿಕೊಂಡ ಪಾಕ್ನ ಶಸ್ತ್ರಾಸ್ತ್ರಗಳನ್ನ ಕೂಡ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಇನ್ನು ಪಾಕಿಸ್ತಾನವು ಭಾರತದ ವಿರುದ್ಧ ರಫೇಲ್ ಜೆಟ್ಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿಕೊಂಡಾಗ ಒಂದು ನೆಟ್ ಕೋಡ್ ಅನ್ನು ಕೂಡ ಸಾಕ್ಷ್ಯವನ್ನಾಗಿ ನೀಡಲು ಸಾಧ್ಯವಾಗಿರಲಿಲ್ಲ. ಆದ್ರೆ ತಾಲಿಬಾನಿಗಳು ತಮ್ಮ ವಿಜಯಕ್ಕೆ ಅಸಾಧ್ಯವಾದಂತಹ ಪೂರ್ಣ ಸಾಕ್ಷ್ಯವನ್ನು ಜಗತ್ತಿಗೆ ಒದಗಿಸಿದ್ದಾರೆ. ಪಾಕಿಸ್ತಾನವು ಅಫ್ಘಾನಿಸ್ತಾನದ ಶಸ್ತ್ರಾಸ್ತ್ರಗಳನ್ನಾಗಲಿ ಸೈನಿಕರನ್ನಾಗಲಿ ಸೆರೆ ಹಿಡಿದಿದ್ದಕ್ಕೆ ಯಾವುದೇ ಸಾಕ್ಷ್ಯ ನೀಡಿಲ್ಲ. ಇನ್ನು ಸರ್ಕಾರದ ಮಟ್ಟದಲ್ಲಿ ನೆರವು ಸಿಕ್ಕಿರಲಿ ಅಥವಾ ಇಲ್ಲದಿರಲಿ ಭಾರತೀಯ ನಾಗರಿಕರು ಅಫ್ಘಾನಿಸ್ತಾನಕ್ಕೆ ಬಹುದೊಡ್ಡ ನೆರವು ನೀಡಿದ್ದಾರೆ. ಅಫ್ಘಾನಿಸ್ತಾನ ಕೇವಲ 4.26 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಅಲ್ಲಿ ಸಾಮಾಜಿಕ ಜಾಲತಾಣವನ್ನು ಬಳಸುವ ಸಂಖ್ಯೆ ಕೂಡ ಕಡಿಮೆ ಇದೆ. ಪಾಕಿಸ್ತಾನದಲ್ಲಿ 25 ಕೋಟಿ ಜನರಿದ್ದರೂ ಕೂಡ ಮಾಹಿತಿ ಯುದ್ಧದಲ್ಲಿ ತಾಲಿಬಾನಿಗಳಿಗೆ ದೊಡ್ಡ ಸವಾಲಾಗಿತ್ತು. ಇನ್ನು ಭಾರತೀಯರು ಅಫ್ಘಾನ್ ಸೇನೆ ಬಿಡುಗಡೆ ಮಾಡಿದಂತಹ ಪ್ರತಿಯೊಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಈ ಮೂಲಕ ಈ ವಿಡಿಯೋಗಳು ವಿಶ್ವಮಟ್ಟಕ್ಕೆ ತಲುಪುವಂತೆ ನೋಡಿಕೊಂಡಿದ್ದಾರೆ. ಇದು ಅಫ್ಘಾನಿಸ್ತಾನಕ್ಕೆ ದೊಡ್ಡ ನೈತಿಕ ಬೆಂಬಲವನ್ನು ನೀಡಿದೆ. ಜೊತೆಗೆ ಪಾಕಿಸ್ತಾನದ ಸೇನೆಯ ಮಾನವನ್ನ ವಿಶ್ವಮಟ್ಟದಲ್ಲಿ 3 ಕಾಸಿಗೆ ಹರಾಜು ಹಾಕುವಲ್ಲಿ ಭಾರತೀಯರು ಯಶಸ್ವಿಯಾಗಿದ್ದಾರೆ. ಇನ್ನು ಇಡೀ ಸಂಘರ್ಷವು ವಿಶ್ವಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ. ಸೇನೆಯ ಮುಖ್ಯಸ್ಥರು ಸೇನಾ ಕಾರ್ಯಾಚರಣೆಯ ಬದಲು ಸೇಲ್ಸ್ ಮ್ಯಾನ್ ಕೆಲಸವನ್ನ ಆರಂಭಿಸಿದರೆ ಏನಾಗಬಹುದು ಎಂಬುದಕ್ಕೆ ಪಾಕಿಸ್ತಾನ ಸೇನೆಯೇ ಉತ್ತಮ ಉದಾಹರಣೆಯಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಡೊನಾಲ್ಡ್ ಟ್ರಂಪ್ ನಂತಹ ವ್ಯಕ್ತಿಗಳನ್ನ ತೃಪ್ತಿಪಡಿಸುವಲ್ಲಿ ಮತ್ತು ಅವರ ಬೋಟು ನೆಕ್ಕುವಲ್ಲಿ 24/7 ನಿರತರಾಗಿದ್ರು. ದೇಶದ ಭದ್ರತೆಯನ್ನು ನಿರ್ಲಕ್ಷಿಸಿದ್ರು. ಆದ್ರೆ ಅಫ್ಘಾನ್ ಪಡೆಗಳು ಯಾವುದೇ ಸಂಪನ್ಮೂಲಗಳಿಲ್ಲದಿದ್ರೂ ಕೂಡ ದೇಶಕ್ಕಾಗಿ ಹೋರಾಡಲು ಪ್ರಾಣ ಬಲಿದಾನಕ್ಕೂ ಸಿದ್ಧರಾಗಿ ನಿಂತಿದ್ವು. ಹೀಗಾಗಿಯೇ ಪಾಕಿಸ್ತಾನ ಸುಸಜ್ಜಿತ ಸೇನೆ ಅನಿವಾರ್ಯವಾಗಿ ಸರೆಂಡರ್ ಆಗುವಂತಹ ಸನ್ನಿವೇಶ ಬಂತು. ಸದ್ಯಕ್ಕೆ 48 ಗಂಟೆಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ. ಮುಂದೆ ಏನಾಗುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ. ಪಾಕಿಸ್ತಾನವು ಸಿದ್ಧತೆ ಮಾಡಿಕೊಂಡು ಮತ್ತೊಮ್ಮೆ ಅಫ್ಘಾನಿಸ್ತಾನದ ಮೇಲೆ ಕೆಣಕುವ ಪ್ರಯತ್ನಕ್ಕೆ ಕೈ ಹಾಕಬಹುದು. ಆದ್ರೆ ಈ ಯುದ್ಧವು ಪಾಕಿಸ್ತಾನಕ್ಕೆ ಒಂದು ಸರಿಯಾದ ಬುದ್ಧಿ ಕಲಿಸುವ ಕೆಲಸವನ್ನ ಮಾಡಿದೆ. ಈ ಎಲ್ಲಾ ವಿಚಾರಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.